ಮೂರು ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಗಮನ ಸೆಳೆದಿರುವಂತಹ ಕ್ಷೇತ್ರನೇ ಚನ್ನಪಟ್ಟಣ. ಚನ್ನಪಟ್ಟಣಕ್ಕೆ ಯಾರು ಚೆನ್ನ ಅನ್ನೋದನ್ನ ಈಗಾಗಲೇ ಮತದಾರರು ಡಿಸೈಡ್ ಮಾಡಿದ್ದಾರೆ. ಆ ರಿಸಲ್ಟ್ ನಾಳೆಗೆ ಔಟ್ ಆಗುತ್ತೆ. ಸೊ ಅಭ್ಯರ್ಥಿಗಳ ಭವಿಷ್ಯ, ಅವರ ರಾಜಕೀಯ ಹಾದಿ, ದುರ್ಗಮನ, ಸಲೀಸ ಎಲ್ಲವೂ ನಿರ್ಧಾರ ಆಗುತ್ತೆ ಫಲಿತಾಂಶದ ಮೇಲೆಯೇ. ದೇಶದ ಮಟ್ಟದಲ್ಲೂ ಕೂಡ ಕಥನ ಕುತೂಹಲವನ್ನ ಕೆರಳಿಸ್ತಾ ಇದೆ ಚನ್ನಪಟ್ಟಣ ಕ್ಷೇತ್ರ. ಎಕ್ಸಿಟ್ ಪೋಲ್ ಬಂದಾಗ ಪಿ ಮಾರ್ಕ್ ಸಮೀಕ್ಷೆ ಒಂದು ಮಾತ್ರ ಸೋಲು ಗೆಲುವಿನ ಭವಿಷ್ಯವನ್ನು ನುಡಿದಿತ್ತು. ಅದರಲ್ಲಿ ನಿಖಿಲ್ಗೆ ಮುನ್ನಡೆ ಅಂತ ಸಮೀಕ್ಷೆ ಹೇಳಿತ್ತು. ಟ್ರೆಂಡ್ ಸಮೀಕ್ಷೆಯ ಪ್ರಕಾರನೇ ಸಾಗಿದೆಯಾ ಅಥವಾ ಏನ್ ಕತೆ? ಸಿಪಿ ಯೋಗೇಶ್ವರ್ ಅವರ ರಾಜಕೀಯ ಅಸ್ತಿತ್ವ ಏನಾಗುತ್ತೆ ಎಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೇವಲ ಪಿ ಮಾರ್ಕ್ ಸಮೀಕ್ಷೆ ಮಾತ್ರ ಇದನ್ನ ಪ್ರೆಡಿಕ್ಟ್ ಮಾಡಿತ್ತು, ಇನ್ಯಾರು ಅಂತ ರಿಸ್ಕ್ ತೆಗೆದುಕೊಳ್ಳಕ್ಕೆ ಹೋಗಲಿಲ್ಲ. ಆಮೇಲೆ ಬೈ ಎಲೆಕ್ಷನ್ ಅಲ್ಲಿ ಸಾಮಾನ್ಯವಾಗಿ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ಕೆ ಆಗಲ್ಲ, ಯಾಕಂದ್ರೆ ವಿಟಮಿನ್ ಎಂ ಹೆಂಗೆ ಕೆಲಸ ಮಾಡಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಟಮಿನ್ ಎಂ ಮೇಲೆ ಎಲ್ಲವೂ ನಿರ್ಧರಿತವಾಗುತ್ತೆ. NDA ಗೆಲುವಿನ ಲೆಕ್ಕಾಚಾರ ಏನು? ಬಿಜೆಪಿ JDS ದೋಸ್ತಿ ಚುನಾವಣೆಯಲ್ಲಿ ವರ್ಕ್ ಆಗಿದೆ ಎಂಬ ವಿಶ್ವಾಸ. ಹಳೆ ಮೈಸೂರು ಭಾಗದಲ್ಲಿ ಲೋಕಸಭೆ ಚುನಾವಣೆಯಲ್ಲೂ ತುಂಬಾ ಸಖತ್ತಾಗಿ ವರ್ಕೌಟ್ ಆಗಿತ್ತು. ಸೊ ಅದರ ಲಾಭ, ಅದರ ಕಂಟಿನ್ಯೂಟಿ ಇಲ್ಲೂ ಆಗಿದೆ ಅಂತ JDS ಈ ಬಾರಿ ಉತ್ತಮವಾಗಿ ಚುನಾವಣೆಯನ್ನ ಮಾಡಿದ್ದು ಮತ್ತು ಲೋಕಲ್ ಕೆಲ ಲೀಡರ್ಸ್ಗಳ ಮುನಿಸನ್ನ ತಣಿಸಿಕೊಂಡಿದ್ದು, ಆನ್ ಟೈಮ್ ಆಗಿದ್ದು ಎಲ್ಲ ವರ್ಕೌಟ್ ಆಗಿದೆ ಅಂತ. ಪ್ರತಿ ಪಂಚಾಯತಿಗೆ ಶಾಸಕರು, ಮಾಜಿ ಶಾಸಕರನ್ನ ನಿಯೋಜಿಸಿ ಅಲ್ಲಿ ನಿಖಿಲ್ರನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಕಸರತ್ತುಗಳನ್ನು ಮಾಡಿದ್ದು. ಪ್ರತಿ ಪಂಚಾಯತಿಗೆ ಶಾಸಕರು ಮತ್ತು ಮಾಜಿ ಶಾಸಕರ ನಿಯೋಜನೆ ಮತಬೇಟೆಗೆ ಸಹಕಾರಿ ಆಗಿದೆ ಅನ್ನೋದು NDA ಗೆಲುವಿನ ಲೆಕ್ಕಾಚಾರದ ಭಾಗ ಆಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಒಗ್ಗಟ್ಟಿನ ಮಂತ್ರವನ್ನ ಬಿಜೆಪಿ ಮತ್ತು JDS ನಾಯಕರು ಜಪಿಸಿದ್ದು ಕೂಡ ಇಲ್ಲಿ ಲಾಭ ಆಗ್ತಾ ಇದೆ. ಕೇವಲ JDS ಕ್ಯಾಂಡಿಡೇಟ್ನ ಹಾಕ್ಬಿಟ್ಟಿದ್ದಾರೆ ಅಂತೆಲ್ಲ ಯೋಚನೆ ಮಾಡಲಿಲ್ಲ, ಮೈತ್ರಿ ಧರ್ಮವನ್ನು ಫಾಲೋ ಮಾಡಿದ್ದು ಲಾಭ ಆಗಿದೆ ಅಂತ. ಚನ್ನಪಟ್ಟಣದಲ್ಲಿ ಮೊದಲ ಬಾರಿಗೆ ಮೊಮ್ಮಗನ ಪರ ದೇವೇಗೌಡರು ಪ್ರಚಾರವನ್ನು ಮಾಡಿದ್ದು. ನಾನು ಆಗ್ಲೇ ಹೇಳ್ತಾ ಇದ್ದಾರೆ, ಅವರ ರಾಜಕೀಯ ಇತಿಹಾಸದಲ್ಲಿ 25 ವರ್ಷದ ಇತಿಹಾಸ ಇದೆಯಲ್ಲ, ಅದರಲ್ಲಂತೂ ಒಂದು ಕ್ಷೇತ್ರದಲ್ಲಿ ಇಷ್ಟು ಸಮಯ ನಿಂತು ಮಾಡಿದ್ದು ಯಾರಿಗೂ ನೆನಪೇ ಇಲ್ಲ. ಹಳ್ಳಿಗಳಲ್ಲಿ ತಿರುಗಿ ಮೊಮ್ಮಗನ ಪರ ಮತಯಾಚನೆ ಮಾಡಿದ್ದು, ಚಿಕ್ಕ ಪುಟ್ಟ ಸಮುದಾಯಗಳನ್ನು ಕಾನ್ಸಂಟ್ರೇಟ್ ಮಾಡಿದ್ದು, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದು ಮತ್ತು ತಾವು ಏನ್ ಮಾಡಿದ್ದೀವಿ ಆ ಕ್ಷೇತ್ರಕ್ಕೆ ಅನ್ನೋದನ್ನ ನೆನಪು ಮಾಡಿಕೊಟ್ಟಿದ್ದು ಕೈ ಹಿಡಿದಿದೆ ಅಂತ. ಮತ್ತು ದೇವೇಗೌಡರಿಗೆ ಅಂತಾನೆ ಒಂದು ಫ್ಯಾನ್ ಬೇಸ್ ಇದೆ. ಒಕ್ಕಲಿಗ ನಾಯಕ ಅನ್ನೋ ವಿಚಾರ ಬಂದಾಗ ಫಸ್ಟ್ ಎಲ್ಲರೂ ಕನ್ಸಿಡರ್ ಮಾಡೋದು ಆ ಭಾಗದಲ್ಲಿ ದೇವೇಗೌಡರು ಅಂತ. ಸೊ ಅದೆಲ್ಲ ಆಡೆಡ್ ಅಡ್ವಾಂಟೇಜ್ ಆಗಿದೆ, ಬ್ರೌನಿ ಪಾಯಿಂಟ್ಸ್ ಆಗಿದೆ ಅಂತ. HDK ಬಗ್ಗೆ ಜಮೀರ್ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದು ನಿಖಿಲ್ಗೆ ಕಳೆಯ 3 ದಿನದಲ್ಲಿ ರಿಸಲ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಏರುಪೇರಾಗೋದಕ್ಕೆ ಕಾರಣ ಆಯಿತು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ದೇವೇಗೌಡರ ಬಗ್ಗೆ DK ಸುರೇಶ್ ಆಡಿದಂತಹ ಲಘು ಮಾತು NDA ಪರ ಮತ ಕ್ರೋಢೀಕರಣಕ್ಕೆ ಲೆಕ್ಕಾಚಾರ ಅಥವಾ ಲಾಭ ಆಗಿದೆ ಅಂತ. ಸಿಟ್ಟನ್ನ ಸಮುದಾಯಕ್ಕೆ ತರಿಸಿ ಅದು ಮತಗಳಾಗಿ ಪರಿವರ್ತನೆ ಆಗಿದೆ ಅಂತ. HDK ನಿಖಿಲ್ ಕಣ್ಣೀರಿನ ಬಗ್ಗೆ ಕೈ ನಾಯಕರು ಆಡಿದಂತಹ ಲೂಸ್ ಟಾಕ್ ನಿಖಿಲ್ಗೆ ಪ್ಲಸ್ ಆಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಅನುಕಂಪದ ಅಲೆ ಎದ್ದಾಗ ಜನಪ್ರಿಯತೆ ಅಥವಾ ಅಭಿವೃದ್ಧಿ ಕೆಲಸಗಳು ಕೊಚ್ಕೊಂಡು ಹೋಗಿದೆ. ಭಾರತದ ರಾಜಕೀಯ ಇತಿಹಾಸ ಹಾಗೆ ಹೇಳುತ್ತೆ, ಇಲ್ಲೂ ಹಾಗೆ ಆಗಿದೆ ಅಂತ ಅವ್ರ ಲೆಕ್ಕಾಚಾರ. HDK ನಿಖಿಲ್ ಕಣ್ಣೀರಿನ ಬಗ್ಗೆ ಕೈ ನಾಯಕರಾದಂತಹ ಮಾತು ಮತ್ತು ಬಿಜೆಪಿ JDS ದೋಸ್ತಿ ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ ಅನ್ನೋ ಲೆಕ್ಕಾಚಾರ. कुमारस्वामी को नवे हमारे कालिया कुमारस्वामी को हराने वाला टाइगर इकबाल हुसैन साहब, ये वोटे ಕೊಡಬೇಡಿ ನೀವು, ನಾನೇ वोट केलक बरಲ್ಲ. तो वोट नहीं होना कहते, वोट पूछने आता नहीं कहते. ये कौन बोल रहा सो? हमारा काला कुमारस्वामी पैसा से क्या खरीद लेता कहते. बीजेपी को जाको मुसलमानों से पैसा खरीदे. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रख पाई. ನಾನು ಆವತ್ತಿಂದನೂ ಕರಿಯಣ್ಣನ ಅಂತ ಹೇಳಿದ್ ಕುಮಾರಣ್ಣನಿಗೆ. ನಾನು ಕುಮಾರಣ್ಣನಿಗೆ ಕುಮಾರಸ್ವಾಮಿ ಅವ್ರನ್ನ ಯಾವತ್ತು ನಾನು ಕರಿಯಣ್ಣನ ಅಂತ ಹೇಳಿದ್ದು, ಅದ್ರಲ್ಲಿ ಉರ್ದುದಲ್ಲಿ ಹೇಳಿದ್ದೀನಿ ಅಷ್ಟೇ. ಕುಮಾರಣ್ಣಗೆ ಆವತ್ತಿಂದ ಕರಿಯಣ್ಣನ ಅಂತ ಕರೆಯೋದು ನಾವು. ನಾವು ಮುಂಚೆ ಇಲ್ಲ ಮುಂಚೆಯಿಂದ ನಾನು ಆ ಥರ ಹೇಳ್ಕೊಂಡು, ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನನ್ನ ಕುಳ್ಳ ಅಂತಾರೆ. ನಾವು ಕರಿಯಣ್ಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಅವತ್ತಿಂದ ಅವ್ರಿಗೆ ಪ್ರೀತಿಯಿಂದ ಕರಿಯಣ್ಣನೇ ಅಂತ ಹೇಳೋದು, ಪ್ರೀತಿಯಿಂದ ಪದ ಬಳಸೋದು. ಹಳೆ ಅದು ಪ್ರೀತಿ ಇಲ್ಲ ಸರ್, ಹಳೆ ಸ್ನೇಹಿತರು, ನಾವು ಸ್ನೇಹಿತರಾಗಿದ್ವಿ. ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾವು ಬೇರೆ ಪಕ್ಷದಲ್ಲಿ ಇರ್ಬೋದು, ನಾನು ಬೇರೆ ಪಕ್ಷದಲ್ಲಿ ಇರ್ಬೋದು. ಹಳೆದೆಲ್ಲ ಮರೆಯೋಕ್ಕಾಗ್ತದ? ನಾ ಅವತ್ತಿಂದನೂ ಕುಮಾರಸ್ವಾಮಿ ಅವ್ರನ್ನ ಕರಿಯಣ್ಣನ ಅಂತ ಇದ್ದಿದ್ದು, ಅದು ಹೇಳಿದ್ದೀನಿ. ತಪ್ಪೇನಿದೆ ಅದಲ್ಲಿ? ಈಗ ಅದೇನಾಗ್ತದೆ, ಅದು ಮುಂಚೆಯಿಂದ ಬಂದ್ಬಿಟ್ಟಿದೆಯಲ್ಲ, ಅದು ಆಟೋಮೆಟಿಕ್ ಬಾಯಲ್ಲಿ ಬಂದ್ಬಿಡ್ತದೆ. ಮಾಡ್ಕೊಳ್ಳಿ, ನಾನು ಬೇಕಂತ ಹೇಳಿಲ್ಲಲ್ಲ, ನಾನು ಮಾಡ್ಕೊಳ್ಳಿ, ಅವ್ರು ಏನು ಮಾಡೋಕ್ಕಾಗಲ್ಲ.